ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ತುಂಬ ಬೋರ್ ಆಯ್ತಾ? ಹಲ್ಲೆಲೂಯಾ. ಪಕ್ಕದವ್ರನ್ನ ನೋಡಿ ಸ್ಮೈಲ್ ಮಾಡ್ಬೋದಾ? ಪಕ್ಕದವ್ರನ್ನ ನೋಡಿ ಸ್ಮೈಲ್ ಮಾಡ್ಬೋದಾ? ಒಂದು ಸ್ಮೈಲ್ ಮಾಡಿ ನೋಡೋಣ. ನೋಡಿ ನಗ್ರಿ ನಗ್ರಿ. ಯಾಕ್ರಿ ನಗೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇರೋದು ನಾವು? ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಸಂತೋಷವಾಗಿರೋರು ಎಲ್ಲರೂ ಒಂದು ಕ್ಲಾಪ್ಸ್ ಮಾಡಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದೊಡ್ಡದಾದಂಥ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರನ್ನ ಸಿಸ್ಟರ್, ನನ್ನ ಜೀವಿತದಲ್ಲಿ ಅದ್ಭುತ ಆಗಬೇಕು, ಅದ್ಭುತ ಆಗಬೇಕು ಅನ್ನೋರು ಒಂದು ಕೈ ಎತ್ತಿ ತೋರಿಸ್ಬೋದಾ? ಇವತ್ತು ದೇವರು ನಿಮ್ಮನ್ನು ನೋಡ್ತಾರೆ. ಯಾರಿಗೆಲ್ಲ ಅದ್ಭುತಗಳು ಆಗಬೇಕು ಅವ್ರು ಮಾತ್ರ ಕೈ ಎತ್ತಿ. ದೇವರೇ, ನನ್ನ ಜೀವಿತದಲ್ಲಿ ನನಗೆ ಅದ್ಭುತಗಳಾಗಬೇಕು. ಇವತ್ತು ದೇವರು ನಿಮ್ಮ ಕೈಗಳನ್ನು ಆತನು ಪರಲೋಕದಿಂದ ನೋಡ್ತಾ ಇದ್ದಾನೆ. ಅದ್ಭುತಗಳು ಬೇಡವಾ ಸಿಸ್ಟರ್? ಅದ್ಭುತಗಳು ಯಾರ್ಯಾರಿಗೆ ಬೇಕು ಅವ್ರು ಕೈ ಎತ್ತಿ, ಕೈ ಎತ್ತಿ. ಯಾರ್ಯಾರಿಗೆ ಅದ್ಭುತಗಳು ಬೇಕು? ನಾ ಬಿಡಲ್ಲ ನಿಮ್ಮನ್ನ. ಅದ್ಭುತಗಳು ಯಾರಿಗೆ ಬೇಕು? ನಮ್ಮೆಲ್ಲರಿಗೂ ಅದ್ಭುತಗಳು ಬೇಕು ಅಲ್ವಾ? ಸಭೆಯಲ್ಲಿ 3 ರೀತಿಯಂತ ಜನಗಳನ್ನು ನಾವು ನೋಡ್ತೇವೆ. ಮೊದಲನೆಯ ಕ್ಯಾಟಗಿರಿ ಯಾರಿರ್ತಾರೆ ಅಂದರೆ, ದೇವರಿಂದ ಏನೋ ಒಂದು ಅದ್ಭುತ ಆಗಿರುತ್ತೆ. ದೇವರೇ, ಏನೋ ಒಂದು ಅದ್ಭುತ ಆಗಿದೆ, ನಾನು ಸಭೆಗೆ ಬಂದಿಲ್ಲ ಅಂದರೆ ಮೋನಿಕಾ ಸಿಸ್ಟರ್ ಫೋನ್ ಮಾಡಿ ಕೇಳ್ತಾರೆ ಯಾಕೆ ಸಭೆಗೆ ಹೋಗಿ ಬಂದಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಸಭೆಗೆ ಬರ್ತಾ ಇದ್ದೀನಿ. ಈ ಒಂದು ಕ್ಯಾಟಗಿರಿ. ಇನ್ನೊಂದು ಕ್ಯಾಟಗಿರಿ, ದೇವರನ್ನ ಸಪೋಸ್ ಏನಾದರೂ ನಾನು ಬಿಟ್ಟುಬಿಟ್ರೆ, ಅದ್ಭುತಗಳನ್ನು ಹೊಂದ್ಕೊಂಡಿದ್ದೀನಿ, ದೇವರನ್ನ ಏನಾದರೂ ನಾನು ಬಿಟ್ಟುಬಿಟ್ರೆ ನನಗೇನಾದರೂ ಕಷ್ಟ ಬರ್ಬೋದು. ಈ ಒಂದು ಕ್ಯಾಟಗಿರಿ. ಇನ್ನೊಂದು ಕ್ಯಾಟಗಿರಿ ಇದೆ. ಇವತ್ತು ಸ್ವಾಮಿ ನನಗೆ ಏನು ಹೇಳ್ತಾರೆ, ಇವತ್ತು ನನ್ನನ್ನು ನಾನು ಸರಿ ಮಾಡ್ಕೋಬೇಕು, ನನ್ನ ಜೀವಿತ ಅಷ್ಟು ಸರಿ ಇಲ್ಲ, ನಾನು ಇನ್ನೂ ಪರಿಪೂರ್ಣಳಾಗಬೇಕು, ಅದಕ್ಕಾಗಿ ನಾನು ಸಭೆಗೆ ಹೋಗಬೇಕು. ಇವತ್ತು ಭಾನುವಾರ ಯಾಕೆ ಸಭೆಗೆ ಬರಬೇಕು ಗೊತ್ತಾ ನಿಮಗೆ? ಯಾಕೆ ಭಾನುವಾರ ಸಭೆಗೆ ಬರಬೇಕು ಗೊತ್ತಾ? ಇವತ್ತು MBBS ಮಾಡಿದವರೆಲ್ಲ ಡಾಕ್ಟರ್ ಆಗ್ತಾರಾ? ಇಲ್ಲ. ಪ್ರಾಕ್ಟೀಸ್ ಬೇಕ್ರಿ ಅವರಿಗೆ. MBBS ಓದ್ದವನೆಲ್ಲ ಡಾಕ್ಟರ್ ಆಗಲ್ಲ. ಅವನೊಂದು ಕ್ಲಿನಿಕ್ ಇಡಬೇಕು, ಪ್ರತಿದಿನ ಅವನು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ರೋಗಿಗಳ ನಾನಾ ಥರವಾದಂಥ ಕಾಯಿಲೆಗಳಿಗೆ ಅವನೇನು ಮಾಡಬೇಕ್ರಿ? ಮೆಡಿಸಿನ್ ಕೊಡಬೇಕು. ನಾನಾ ಥರದವ್ರನ್ನ ಜನಗಳನ್ನು ವಿಸಿಟ್ ಮಾಡಬೇಕು. ಲಕ್ಷಾಂತರ ಕಾಯಿಲೆಗಳಿದೆ. ಆ ಎಲ್ಲ ಕಾಯಿಲೆಗಳಿಗೆ ಅವನು ಪ್ರತಿದಿನ ಏನು ಮಾಡಬೇಕು? ಮೆಡಿಷನ್ನ ಕೊಡಬೇಕು. ಇವತ್ತು ಒಂದು ಪೇಷಂಟಿಗೆ ಒಂದು ಮೆಡಿಸಿನ್ ಕೊಟ್ಟರೆ ಅವ್ರಿಗೆ ವಾಸಿ ಆಗಲ್ಲ ಅಂದರೆ ಅದನ್ನು ಇನ್ನೊಂದು ದಿನ ಏನು ಮಾಡ್ತಾರೆ? ಚೇಂಜ್ ಮಾಡ್ತಾರೆ. ಆ ಥರ ಪ್ರಾಕ್ಟೀಸ್ ಮಾಡ್ತಾರೆ ಡಾಕ್ಟರ್ಸು. ಮೊನ್ನೆ ನಾನು ಜಯದೇವ ಹಾಸ್ಪಿಟಲ್ ಮಂಜುನಾಥ್ ಅವ್ರದ್ದು ವಿಡಿಯೋ ನೋಡಿದೆ. ಅವ್ರದ್ದು ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ಅವ್ರದ್ದೊಂದು ಇಂಟರ್ವ್ಯೂಲ್ ನಾನು ನೋಡಿದೆ. ಅವ್ರು ಹೇಳ್ತಾಯಿದ್ರು, ನಾನು ಸಾಯೋ ತನಕ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಏನು ಹೇಳಿದರು? ಅವ್ರಿಗೆ ರಿಟೈರ್ಡ್ ಆಗಿದೆ ಆಲ್ರೆಡಿ. ಎಷ್ಟೋ ಕೋಟ್ಯಾಂತರ ಜನಗಳನ್ನು ಹೃದಯ ಸರ್ಜರಿ ಮಾಡಿದಾರ್ರಿ ಅವರು. ಗೊತ್ತಾ? ಕೇಳಿದ್ದೀರಾ? ಡಾಕ್ಟರ್ ಮಂಜುನಾಥ್ ಅಂತ ಕೇಳಿದ್ದೀರಾ? ಜಯದೇವ ಹಾಸ್ಪಿಟಲ್ ಗೊತ್ತಾ ನಿಮಗೆ? ಜಯದೇವ ಹಾಸ್ಪಿಟಲಲ್ಲಿ ಮೇನ್ ಸರ್ಜನ್ ಅವರು. ಬೆಳಿಗ್ಗೆ 4 ಗಂಟೆಗೇ ಅವ್ರದ್ದು ಯೂನಿಟ್ ಸ್ಟಾರ್ಟ್ ಆಗಿದ್ರೆ ಒಂದು ದಿನಕ್ಕೆ 10-15 ಸರ್ಜರಿ ಮಾಡುವಂಥ ಡಾಕ್ಟರ್ ಹೇಳ್ತಾರೆ, ರಿಟೈರ್ಡ್ ಆಗಿದೆ. ರಿಟೈರ್ಡ್ ಆದಮೇಲೆ ಅವ್ರು ಈ ಮಾತನ್ನು ಹೇಳ್ತಾ ಇದ್ದಾರೆ ಇಂಟರ್ವ್ಯೂಲ್ಲಿ, ನನ್ನ ಜೀವ ಇರುವ ತನಕ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಏನಂತ ಹೇಳ್ತಾರೆ? ಪ್ರಾಕ್ಟೀಸ್.